ಹರಿ ಓಂ ನಮಸ್ಕಾರ ಎಲ್ರಿಗೂ. ಸೌತೆಕಾಯಿನ ಬಳಸಿ ಒಂದು ಗೊಜ್ಜು ಮಾಡೋಣ. ಇಲ್ಲಿ ಅದಕ್ಕೆ ಒಂದೇ ಒಂದು ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು 3-4 ಚಮಚದಷ್ಟು ಕಾಯಿ ತುರಿ, ಒಂದು ಅರ್ಧ ಲೋಟ ಮೊಸರು, ಒಂದು ಸಣ್ಣ ತುಂಡು ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚದಷ್ಟು ಹುರಿಗಡಲೆ ಅಥವಾ ಪುಟಾಣಿ ಅಂತ ಹೇಳ್ಬೋದು. ಇದಿಷ್ಟನ್ನು ಬಳಸಿ ಒಂದು ರುಚಿಕರ ಗೊಜ್ಜು ಮಾಡೋಣ ಬನ್ನಿ. ಈಗ ಮಿಕ್ಸರ್ ಜಾರಿಗೆ ನಾವೆಲ್ಲವನ್ನು ಸೇರಿಸ್ಕೊಂಬೋಣ. ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ಒಂದು ಹಸಿಮೆಣಸು, ಖಾರ ಮಾಡಬಾರದು ಇದನ್ನು. ಅಲ್ಲದೆ ಈ ಶುಂಠಿಯಲ್ಲೂ ಸ್ವಲ್ಪ ಖಾರದ ಒಂದು ಸ್ವಭಾವ ಇರೋದ್ರಿಂದ ನಮಗೆ ಬೇಕಾಗೋದಿಲ್ಲ ಹಸಿಮೆಣಸು ಜಾಸ್ತಿ. ಹಾಗೆ ಒಂದೇ ಒಂದು 3-4 ಸ್ಪೂನ್ನಷ್ಟು ತೆಂಗಿನ ತುರಿ. ಜಾಸ್ತಿ ಹಾಕಬಾರ್ದು, ಯಾಕಂದರೆ ದಪ್ಪ ಆಗ್ಬಿಡುತ್ತೆ ಕೊನೆಗೆ ಗೊಜ್ಜು. ಇದಿಷ್ಟನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಬೀಸ್ಕೊಂಬೇಡ. ಒಂದು 1/4 ಲೋಟದಷ್ಟು ನೀರನ್ನು ಹಾಕೊಳ್ಳಿ. ಇಲ್ಲಿ 2 ಎಸಳು ಇದನ್ನ ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ಇದು ಆಪ್ಷನ್, ಬೇಕಾದ್ರೆ ಹಾಕೋಬಹುದು. ಇದನ್ನ ಒಂದು ಬೌಲಿಗೆ ಹಾಕೊಂಡು ಮೊಸರನ್ನ ಸೇರಿಸ್ಕೊಳ್ಳೋಣ. ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ತೊಳೆದ ನೀರನ್ನು ಕೂಡ ಸೇರಿಸಿ ಒಂದು ಒಳ್ಳೆ ಒಗ್ಗರಣೆ ಕೊಟ್ಕೊಂಡು, ಉದ್ದಿನಬೇಳೆ ಒಗ್ಗರಣೆ, 1 ಸ್ಪೂನ್, 2 ಉದ್ದಿನ ಕಾಳು, ಇದನ್ನು ಗೊಜ್ಜು, ಸೌತೆಕಾಯಿ ಗೊಜ್ಜು ರೆಡಿ.